ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮಗೊಂದು ಸೂಪರ್ ಡೂಪರ್ ಆದಂಥ ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದು, ಜಾಸ್ತಿ ಬೇಡ. ಎಲ್ಲ ಹುರ್ಕೊಳೋದಕ್ಕೋಸ್ಕರ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ನಾನೀಗ ನೋಡಿ ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ನಾನು 1 ಟೀ ಸ್ಪೂನ್ ಅಷ್ಟು, ಈ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಮೆಣಸು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ಸಾಸಿವೆ, 2 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀವು ಜೀರಿಗೆ ಪ್ರಮಾಣ ಜಾಸ್ತಿನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡ್ರು. ನಾನಿವತ್ತು 1 ಸ್ಪೂನ್ಗೆ 2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಕಮ್ಮಿ ಉರಿಯಲ್ಲೇ, ಉರಿ ಜಾಸ್ತಿ ಇಟ್ಕೋಬೇಡಿ, ಕಮ್ಮಿ ಉರಿಯಲ್ಲೇ ನೀಟಾಗಿ ಇದನ್ನು ಸ್ವಲ್ಪ ಘಮ ಬರೋ ಗಂಟನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಪುಳಿಯೋಗರೆ ಪೌಡ್ರ್ ಮಾಡ್ಕೊಂಡು ತಿನ್ನೋದ್ರಿಂದ. ಅದಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತು ನೋಡಿ ಮನೆಗೆ ಯಾವ ರೀತಿ ಪುಳಿಯೋಗರೆ ಪೌಡ್ರ್ ಮಾಡೋದಂತ ತೋರಿಸ್ತೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹುರಿದಿದ್ದಾಗಿದೆ ನೋಡಿ, ಸ್ಮೆಲ್ ನೋಡಿ, ಅದು ಅಲ್ಲೇ ಉರಿತಾ ಇರ್ಬೇಕಾದ್ರೆ ಸ್ಮೆಲ್ಲ ಒಂಥರ ಚೆನ್ನಾಗಿ ಬರ್ತಾ ಇರ್ತೈತಿ. ಇಷ್ಟಕ್ಕೆ ಬರ್ಬೇಕು, ಸ್ಮೆಲ್ ಬರ್ಬೇಕು, ಘಮ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಕಪ್ಪೆಳ್ಳು 2 ಸ್ಪೂನು, ಬಿಳಿ ಎಳ್ಳು 2 ಸ್ಪೂನು, 2 ಎಳ್ಳು ಒಟ್ಟಿಗೆ ಹಾಕಿದ್ದೀನಿ ನಾನು. 2 ಸ್ಪೂನ್ ಆಗೋವಷ್ಟು ಹಾಕೊಂಡು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಜಾಸ್ತಿ ಬಿಸಿ ಮಾಡಬೇಡ್ರಿ, ಸುಮ್ಮನೆ ಲೈಟಾಗಿ ಬಿಸಿ ಆದರೆ ಸಾಕಾಗುತ್ತೆ. ಯಾವುದಾದ್ರೂ ಒಂದೇ ಎಳ್ಳಿದ್ರೆ ಒಂದು ಎಳ್ಳನ್ನೇ ಯೂಸ್ ಮಾಡಿ, ಇಲ್ಲ ವೈಟ್ ಇದ್ರೆ ವೈಟೇ ಯೂಸ್ ಮಾಡಿ, ಇಲ್ಲ ಕಪ್ಪಿದ್ರೆ ಕಪ್ಪೇ ಯೂಸ್ ಮಾಡಿ. ಕಪ್ಪು ಹಾಕಿರೋ ಪುಳಿಯೋಗರೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇವತ್ತು 2 ಮನೆಯಲ್ಲಿತ್ತು, 2 ಹಾಕಿ ಹುರಿತಾ ಇದ್ದೀನಿ ನೋಡಿ. ಹುರಿದಿದ್ದಾಗಿದೆ, ಇದನ್ನು ಸಪ್ರೇಟ್ ಮಾಡ್ಕೊಂಡು ಅದೇ ಬಾಣಲೆಗೆ ನಾನು ಈ ಸ್ಪೂನಲ್ಲಿ 4 ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೇನೆ 4 ಸ್ಪೂನ್ ಆಗೋವಷ್ಟು ಕಡಲೆಬೇಳೆನೂ ಹಾಕ್ತಾ ಇದ್ದೀನಿ. ಇವತ್ತು ಸ್ಪೂನ್ ಅಳತೆಯಲ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಬೌಲ್ ಅಳತೆ ಆಗಾದ್ರೆ ಬೌಲ್ ಅಳತೆಗಾರು ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಿ ಅಳತೆ ಮಾಡ್ಕೊಳ್ತೀನಿ ಅಂದರೆ ಸ್ಪೂನಲ್ಲೇ ಅಳತೆ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಹುರ್ಕೊಂಡು ಬರೋಣ. 2 ಸ್ವಲ್ಪ ಹಸಿ ವಾಸನೆವಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಜಾಸ್ತಿ ಫ್ರೈ ಆಗೋದು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಥರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಫ್ರೈ ಆಗಿದೆ ನೋಡಿ. ನಾನು ಎಣ್ಣೆ ಏನು ಹಾಕಿಲ್ಲ, ಫಸ್ಟ್ ಏನು ಎಣ್ಣೆ ಹಾಕಿದ್ನೋ ಅದೇ ಎಣ್ಣೆಗೆ ಎಲ್ಲರೂ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕಬಾರ್ದು, ಹಂಗಾಗಿ ಚೆನ್ನಾಗಿ ಫ್ರೈ ಆಗಿದೆ. ಸಪ್ರೇಟ್ ಮಾಡ್ಕೊಂಡು ಬರೋಣ. ಈಗ ಇದಕ್ಕೆ ನಾನು ಧನ್ಯ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಧನ್ಯನ ಸಪ್ರೇಟೇ ಹುರಿತಾ ಇದ್ದೀನಿ. ಧನ್ಯ ಬೇಗ ಸೀದೋಗ್ಬಿಡುತ್ತೆ, ಅದಕ್ಕೆ ಸಪ್ರೇಟ್ 8 ಸ್ಪೂನ್ ಧನ್ಯ ಹಾಕ್ತಾ ಇದ್ದೀನಿ. ನಾನು ಜೀರಿಗೆ 2 ಸ್ಪೂನ್ ಹಾಕಿದ್ದೀನಿ, ಆದರೂ ಅಷ್ಟು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಧನ್ಯ. 8 ಸ್ಪೂನ್ ಅಷ್ಟು ಧನ್ಯ ಹಾಕ್ತಿದ್ದೀನಿ. ಇಲ್ಲಾಂದರೆ ಈ ಬೌಲಲ್ಲಿ 1 ಬೌಲ್ ಅಷ್ಟು ಆಗೋ ಧನ್ಯ ಹಾಕ್ತಾ ಇದ್ದೀನಿ. ಧನ್ಯನ ಹುರ್ಕೊಂಡು ಬರ. 1 ಸ್ಪೂನ್ ಸಾರಿಗೆ 2 ಸ್ಪೂನ್ ಜೀರಿಗೆ ಅಷ್ಟು ಹಾಕಿದ್ದೀನಿ. 2 ಸ್ಪೂನ್ ಜೀರಿಗೆ 8 ಸ್ಪೂನ್ ಅಷ್ಟು ಧನ್ಯ ಹಾಕಿದ್ದೀನಿ. ಆಗಲೇ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಪುಳಿಯೋಗರೆ ಪೌಡ್ರನ್ನು ಚೆನ್ನಾಗಿರುತ್ತೆ, ಎಷ್ಟು ಸಹ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಒಂದೊಂದೇ ಸಪ್ರೇಟ್ ಹುರ್ಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಹಾಕಿ ಹುರಿಯೋದ್ರಿಂದ ಒಂದು ಸೀದೋಗುತ್ತೆ, ಒಂದು ಆಗಿರಲ್ಲ, ಆ ಥರ ಇರುತ್ತೆ. ಯಾವಾಗಲೂ ಏನೋ ಹುರಿಬೇಕಾದ್ರೂ ಸಪ್ರೇಟೇ ಹುರಿದೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಧನ್ಯ ಆಗಿದೆ, ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನಾನೀಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ ಇರ್ಬೋದು, ನಿಮ್ಗೆ ಯಾವ್ದು ಬೇಕಾದರೂ ಒಂದು 20 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 20ರಿಂದ 25 ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಣ, ಖಾರ ಆಗುತ್ತೆ, ಘಾಟಾಗುತ್ತೆ ಅಂತ. ಜಸ್ಟ್ 1 ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ, ಅದು ಘಾಟಾಗುತ್ತೆ ಮೆಣಸಿನ್ಕಾಯಿ ಹುರಿಬೇಕಾದ್ರೆ. ಈ ಥರ ಹುರ್ಕೊಂಡು ಜಾಸ್ತಿ ಹುರಿಯೋದೇನು ಬೇಡ, ಮೆಣಸಿನ್ಕಾಯಿ ಸುಮ್ಮನೆ ಬೆಚ್ಚಗಾದರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ನೋಡಿ ಹುರಿದಿದ್ದಾಗಿದೆ, ಇದನ್ನು ಈಗ ಸಪ್ರೇಟ್ ಮಾಡ್ಕೊಳ್ಳೋಣ. ಕೊಬ್ಬರಿ ಏನು ಜಾಸ್ತಿ ಬಿಸಿ ಆಗೋದು ಬೇಡ, ಜಸ್ಟ್ 1 ಸೆಕೆಂಡ್ ಬಿಸಿ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ, ಫ್ರೆಶ್ ಆಗಿರುವಂಥ ಹಸಿ ಕರಿಬೇವು. ಪುಳಿಯೋಗರೆಗೆ ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ನೀವು, ಇಷ್ಟೇ ಹಾಕ್ಬೇಕಂತೇನಿಲ್ಲ. ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಯಾವುದೇ ಪದಾರ್ಥ ಹುರ್ಕೋಬೇಕಾದ್ರೂ ಕಮ್ಮಿ ಉರಿಯೆಲ್ಲ ಹುರ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೋಬೇಡಿ. ಈಗ ನೋಡಿ ಕರಿಬೇವು ನೀಟಾಗಿ ಆಗಿದೆ. ಸ್ವಲ್ಪ ಕೈಯಲ್ಲಿ ಹಿಂಗಂದರೆ ನುಣ್ಣಗಾಗಬೇಕು, ಯಾಕಂದರೆ ಅದು ಜಾರೊಳಗೆ ನುಣ್ಣಗಾಗಬೇಕಲ್ವ. ಹಸಿದೆ ಆದರೆ ನುಣ್ಣಗಾಗಲ್ಲ, ಆ ಥರ ನೋಡಿ ಪೌಡ್ರ್ ಥರ ಆಗಬೇಕು. ಈಗ ಆಗಿದೆ, ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇವತ್ತು ನಾನು ಎಲ್ಲ ಪೌಡ್ರ್ ಸೇರಿ ಒಂದು ಅರ್ಧ kg ಪೌಡ್ರ್ ಆಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಹಂಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಪೌಡ್ರ್ ಬೇಕಂದರೆ ಇದೇ ಕ್ವಾಂಟಿಟಿನ ಸ್ವಲ್ಪ ಡಬ್ಬಲ್ ಮಾಡ್ಕೊಳ್ಳಿ, ಆವಾಗ ಪೌಡ್ರ್ ಜಾಸ್ತಿ ಆಗುತ್ತೆ.
ಇಲ್ಲ ತಿಂಗಳ ಒಂದ್ಸಲಿ 2 ತಿಂಗಳಿಗೆ ಒಂದ್ಸಲಿ ಮಾಡ್ಕೊಳ್ತೀನಿ ಅಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಹುಣಸೆಹಣ್ಣು ಅಷ್ಟೇ ನೀಟಾಗಿ 1 ನಿಮಿಷ ಫ್ರೈ ಆಗಲಿ. ಈಗ ನಾನು ಉದ್ದೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಎಲ್ಲನೂ ಅದನ್ನೆಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ ನೋಡಿ, ಹುಣಸೆಹಣ್ಣು ಎಲ್ಲನೂ. ಈಗ ಇದಕ್ಕೇ ಮೆಣಸಿನ್ಕಾಯಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕೋಣ. ಯಾಕಂದರೆ ಮಿಕ್ಸಿ ಏನು ಮುಂದಾಗಲ್ಲ. ನಾವು ಗ್ರೈಂಡರ್ ಇಲ್ಲ ಪೌಡ್ರ್ ಮಾಡ್ಕೊಬರೋದು ಮಿಷಿನಿಗೆ ಕೊಡೋದಾದರೆ ಹಂಗೆ ಕೊಡ್ಬೋದು. ನಮ್ಮ ಮನೆಯಲ್ಲೇ ಸ್ವಲ್ಪ ಪೌಡ್ರ್ ಮಾಡೋದ್ರಿಂದ ಒಂದು ಮೆಣಸಿನ್ಕಾಯಿನ 2-3 ಭಾಗ ಮಾಡಿ ಹಾಕೋಣ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿ ಈ ಥರ ಹಾಕೋಣ ನೋಡಿ, ನೀಟಾಗಿ ಪೌಡ್ರ್ ಆಗುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ತಣ್ಣಗಾಕ್ಬಿಡೋಣ. ಇನ್ನೂ ನೀಟಾಗಿ ತಣ್ಣಗಾಗಬೇಕು. ಇದು ಸ್ವಲ್ಪ ಬಿಸಿ ಐತೆ. ಸ್ವಲ್ಪ ಈ ಟೈಮಲ್ಲಿ ನಾವು ಹಾಕಿದರೆ ಅದು ಪೇಸ್ಟ್ ಥರ ಆಗ್ಬಿಡ್ತೈತೆ. ಬಿಸಿ ಇರೋದ್ರಿಂದ ಪೂರ್ತಿ ತಣ್ಣಗಾಗಬೇಕು. ಹುರಿದಿರೋಂಥ ಪದಾರ್ಥ ಸ್ವಲ್ಪನೂ ಬಿಸಿ ಇಲ್ದಲ್ಲದೆ ಪೂರ್ತಿ ತಣ್ಣಗಾಗಬೇಕು. ಒಂದು 10 ನಿಮಿಷ ನಾವು ತಣ್ಣಗಾಕ್ಬಿಡೋಣ. 10 ನಿಮಿಷ ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಬರ್ತೀನಿ. ಸ್ವಲ್ಪನೇ ಆದರೂ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಒಟ್ಟಿಗೆ ಆಗಂಗಿದೆ, ಒಟ್ಟಿಗೆ ಆದರೂ ಪೌಡ್ರ್ ಮಾಡ್ಕೊಳ್ಳಿ. ನಾನು 2 ಟೈಮ್ ಪೌಡ್ರ್ ಮಾಡ್ಕೊಬರ್ತೀನಿ. ಇದನ್ನು ಹುರಿದಿರೋದಂತ ಎಲ್ಲ ಹಾಕಿದ್ದೀನಿ ನೋಡಿ ನಾನು. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಈಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪಿದ್ರೆ ಪುಡಿ ಉಪ್ಪಾರು ಹಾಕ್ಕೊಳ್ಳಿ, ಇಲ್ಲ ಕಲ್ಲುಪ್ಪಿದ್ರೆ ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಕಮ್ಮಿ ಹಾಕ್ಕೊಳ್ಳಿ ಉಪ್ಪು ಯಾವಾಗಲೂ. ಮತ್ತು ನಾವು ಗೊಜ್ಜು ಮಾಡ್ಬೇಕಾದ್ರೆ ಉಪ್ಪು ಹಾಕ್ತೀವಲ್ಲ, ಉಪ್ಪಿನ ಪ್ರಮಾಣ ಜಾಸ್ತಿ ಆಗ್ಬಿಡ್ತೈತೆ. ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಗಟ್ಟಿ ಹಿಂಗಾದರೆ ನೀವು ಹುರ್ಕೊಳ್ಳೋಲ್ಲೇ ಹಾಕ್ಕೊಳ್ಳಿ. ನಾನು ಪೌಡ್ರ್ ಹಿಂಗಿರೋದ್ರಿಂದ ಈಗ ನಾನು ಹಿಂಗೆ ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ರುಬ್ಬಿರೋಂಥ ಪೌಡ್ರು ರೆಡಿಯಾಗಿದೆ. ನೋಡೋಣ ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು, ಜಾಸ್ತಿ ತರಿಯಾಗಿ ಇರಬಾರ್ದು. ಇದೇ ರೀತಿನ ಇನ್ನೊಂದು ಸರಿ ರುಬ್ಕೊಂಡು ಬರ್ತೀನಿ ನೋಡಿ, ಎಷ್ಟು ನೀಟಾಗಿ ನುಣ್ಣಗಾಗಿದೆ ಅಂತ. ರುಬ್ಬಿರುವಂಥ ಪೌಡ್ರ್ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಪುಳಿಯೋಗರೆ ಪೌಡ್ರ್ ಸಿದ್ಧವಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೋಸ್ಕರ. ಜಾಸ್ತಿ ಎಣ್ಣೆ ಏನು ಬೇಡ, ಗೊಜ್ಜೆಲ್ಲ ಇದು ಪೌಡ್ರನ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಎಣ್ಣೆ ಬಿಸಿಯಾಗಿದೆ. ನಾನು 1 ಬೌಲಷ್ಟು ಕಡಲೆಬೀಜ ತಗೊಂಡಿದ್ದೀನಿ. ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ. ಕಡಲೆಬೀಜ ಒಂದು ಅರ್ಧದಷ್ಟು ಆಗಿದೆ. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಕ್ರಿಸ್ಪಿಯಾಗಿರಬೇಕು. ಪುಳಿಯೋಗರೆ ಜೊತೆ ತಿಂತಾಯಿದ್ರೆ ಬಾಯಿ ಸಿಗಬೇಕಲ್ಲ, ಬಾಯಿ ಸಿಕ್ಕಿದಾಗ ಅದು ಹಸಿ ಇರಬಾರ್ದು. ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಹಂಗಾಗಿ ನೀಟಾಗಿ ಫ್ರೈ ಮಾಡೋಣ. ಇದನ್ನು ಕಮ್ಮಿ ಉರಿಯಲ್ಲೇ ನಿಧಾನಕ್ಕೆ ಆಗಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ತಿನ್ನ ಜೊತೆನೇ ಚಟಪಟ ಅಂದರೆ ಚೆನ್ನಾಗಿರುತ್ತೆ. 1-2 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ. ಇದಕ್ಕೆ ನಾನೀಗ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಕಡಲೆಬೀಜ ಸೌಂಡ್ ಬರ್ತದೆ ಚಟ್ ಅಂತ. ಹಂಗೊಂದ್ರೆ ಕಡಲೆಬೀಜ ನೀಟಾಗಿ ಎಣ್ಣೆ ಫ್ರೈ ಆಗಿದೆ ಅಂತ. ಇದಕ್ಕೆ ನಾನು ಕೊಬ್ಬರಿ ಅಂತ ಹುರಿದಿಟ್ಕೊಂಡಿದ್ನ ಕೊಬ್ಬರಿ ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೂ 1 ಬೌಲ್ ಕೊಬ್ಬರಿ ಹಾಕಿದ್ದೀನಿ, ಮತ್ತು ಒಗ್ಗರಣೆಗೂ 1 ಬೌಲ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿಯಾಗಿ ಚೆನ್ನಾಗಿ ಫ್ರೈ ಮಾಡೋಣ. ಕೊಬ್ಬರಿನೂ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಕಲರ್ಗೋಸ್ಕರನ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆಗೆ ಯಾವುದೇ ಪದಾರ್ಥ ಆಗಲಿ ಅದು ಸಿಗಬಾರ್ದು, ಅದು ಫ್ಲೇವರೇ ಹೋಗ್ಬಿಡ್ತೈತೆ, ಟೇಸ್ಟು ಹಾಳಾಗ್ಬಿಡ್ತೈತೆ. ಈಗ ಲಾಸ್ಟಲ್ಲಿ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಏನು ಬಿಸಿ ಮಾಡೋದು ಬೇಡ, ಹಾಗೆ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಹಾಗೆ ಬಿಡೋಣ, ಎಲ್ಲ ನೀಟಾಗಿ ತಣ್ಣಗಾಗಲಿ. ಈಗೆಲ್ಲ ತಣ್ಣಗಾಗಿದೆ ನೋಡಿ. ಮಿಕ್ಸ್ ಮಾಡೋಣ ನೀಟಾಗಿ. ಸೂಪರಾಗಿರುತ್ತೆ. ಇವತ್ತು ಮನೆಯಲ್ಲೇ ಪುಳಿಯೋಗರೆ ಪೌಡ್ರ್ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಇಲ್ಲ ಗೊಜ್ಜು ಜೊತೆನಾದ್ರು ತಿಂತಾಯಿದ್ರೆ ಇನ್ನೊಂದು ಜಾಸ್ತಿನೇ ತಿನ್ಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡ್ರು. ನೋಡಿರಲ್ಲ ವೀಕ್ಷಕರು, ಇವತ್ತು ನಾನು ಯಾವ ರೀತಿ ಪುಳಿಯೋಗರೆ ಪೌಡ್ರ್ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಯಾವ್ಯಾವ ಹೊಸ ವಿಡಿಯೋಗಳು ಮಾಡ್ತೀವಿ ಅದನ್ನು ನೀವು ಬೇಗನೆ ನೋಡ್ಬೋದು. ಮಾಡಿರುವಂಥ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ಇದನ್ನು 6 ತಿಂಗಳು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ಒಂದು ಬಾಕ್ಸಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಒಂದು ಸ್ಟೀಲ್ ಕಂಟೈನರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಗ್ಲಾಸಿಂದ ಯಾವುದಕ್ಕಾದ್ರೂ ಆಗಿ ಸ್ಟೋರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.